ಧರ್ಮ ಅನ್ನೋದು ಅಂದ್ರೆ ಗಾಂಜಾ ಇದ್ದ ಹಾಗೆ ಅಂತ. ಇವ್ರಿಗೆಲ್ಲ ಗಾಂಜಾ ಕುಡಿಸಾಗೋಗದೆ. ಗಾಂಜಾ ಕುಡಿದವರು ಏನು ಹೇಳ್ತಾರೆ ಹಂಗೆ ಕುಣಿತಾರೆ ಅಷ್ಟೇ. ತಮ್ಮ ಮಕ್ಕಳನ್ನ ಮಾತ್ರ ಚೆನ್ನಾಗಿ ಇಟ್ಕೊಂಡು ಅದ್ದೂರಿಯಾಗಿ ಬದುಸ್ಕೊಂಡು ಕಂಡವ್ರ ಮಕ್ಕಳ ಹೆಣದ ಮೇಲೆ ಬದುಕ್ತಾರಲ್ಲ, ಮನುಷ್ಯತ್ವ ಇದೆಯಾ ಅವ್ರಿಗೆ? ಬದ್ದೂರನ್ನ ಕಾಪಾಡ್ಕತ್ತೀವಿ ಅನ್ನೋ ಅಂತ ಹೇಳೋಕೆ ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಎಲ್ಲ ಮುದುಕರೇ ಇರ್ಬೋದು, ಇದಕ್ಕೆ ಯುವಕರು ಮನಸ್ಸು ಮಾಡದೆ ಹೋದ್ರೆ ಮದ್ದೂರು ಮಾತ್ರ ನಾಶ ಮಾಡೋದಿಲ್ಲ, ಅವ್ರ ಕುಟುಂಬನೇ ನಾಶ ಮಾಡ್ಕೋತಾರ ಅವರು. ಈ ಸೌಹಾರ್ದ ನಡಿಗೆಯಲ್ಲಿ ಭಾಗವಹಿಸಿರೋರು ಬಹುತೇಕರು ಮಧ್ಯ ವಯಸ್ಕರು, ಹಿರಿ ವಯಸ್ಸಿನವರು. ಏನ್ ಮಂಡ್ಯ ಜಿಲ್ಲೆನ ಉಳಿಸ್ಕೊಳ್ಳುವಂತಹ ಮನಸ್ಥಿತಿ ನಿಮ್ಗಳಿಗೆ ಮಾತ್ರ ಇರೋದಾ? ನಿಮ್ಮ ಜಿಲ್ಲೆ ಯುವ ಜನರಿಗೆ ಮಂಡ್ಯ ಜಿಲ್ಲೆಯನ್ನ ಕೋಮುದಳ್ಳೂರಿಯ ಒಂದು ವಿಷ ವರ್ತುಲದಿಂದ ಬಿಡಿಸ್ಕೊಳ್ಳುವ ಇಚ್ಛಾಶಕ್ತಿ ಅಥವಾ ಆಸೆ ಇಲ್ವಾ? ಏನು ಹೇಳ್ತೀರಿ? ಈಗ ಏನಾಗಿದೆ ಅಂದರೆ, ಹಿರೀಕರಿಗೆ ನಮ್ಮ ಸಮಾಜ ಚೆನ್ನಾಗಿರಬೇಕು ಅನ್ನೋ ಬಯಕೆ ಸಹಜವಾಗಿ ಬಂದ್ಬಿಟ್ಟಿದೆ. ಹಾಗೆಲ್ಲ ಹಿರೀಕರು ಏನು ಮಾಡ್ತಿದ್ರು, ಜಾತಿ ಧರ್ಮ ಇಲ್ಲದೆ ಬೆರೀತಿದ್ರು. ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಇತ್ತೀಚೆಗೆ ಬಂದಿರೋದು ಮಂಡ್ಯ ಜಿಲ್ಲೆಯಲ್ಲಿ. ಊರಿಗೌಡ ನಂಜೇಗೌಡ ಶುರುವಾಯಿತು, ಶ್ರೀರಂಗಪಟ್ಟಣ ಟಿಪ್ಪು ಶುರುವಾಯಿತು, ಆಮೇಲೆ ಅಲ್ಲೆಲ್ಲೋ ಬೆಳಕವಾಡಿ ಶುರುವಾಯಿತು. ಹಿಂಗೆ ಅದು ಕೋಮು ಭಾವನೆಯನ್ನು ಬಿತ್ತುವ ಒಂದು ಪ್ರಯತ್ನ. ಈ ಬಿತ್ತುಕ್ಕೆ ಭಾಳ ವ್ಯವಸ್ಥಿತವಾಗಿ ಈ ಸರ್ಕಾರಗಳು ಅವರು ಅಧಿಕಾರದಲ್ಲಿದ್ದಾರೆ, ದುಡ್ಡು ಸಪ್ಲೈ ಆಗುತ್ತೆ. ಆಮೇಲೆ ಯುವಕರಿಗೆ ಕೆಲಸ ಇಲ್ಲ, ಆಮೇಲೆ ಯುವಕರಿಗೆ ವಿವೇಚನೆ ಮಾಡೋ ಶಕ್ತಿ ಇಲ್ಲ. ಮೊಬೈಲು, ಈಗ ಆನ್ಲೈನ್ ಮೊಬೈಲ್ ಮೂಲಕನೇ, ಸೋಷಿಯಲ್ ಮೀಡಿಯಾದ ಮೂಲಕ ಯುವಕರು ಮಾತ್ರ ಅಲ್ಲ ಕಣಮ್ಮ, ಇಲ್ಲೆಲ್ಲ ವಯಸ್ಸಾಗಿರೋರ ಜೊತೆ ಇನ್ನೊಂದಷ್ಟು ಜನ ವಯಸ್ಸಾಗಿರೋರು ಅಲ್ಲ, ಅವರು ಇದೇ ಕೆಲಸ ಮಾಡ್ತಾ ಇರೋದು. ಏನಾಗಿದೆ ಅಂದರೆ, ಯುವಕರು ಯಾಕೆ ಇಲ್ಲಿ ಭಾಗವಹಿಸೋದಿಲ್ಲ ಅಂದರೆ ಅವ್ರಿಗೆ ಯೋಚನೆ ಮಾಡೋ ಶಕ್ತಿನೇ ಕೊಡ್ತಾ ಇಲ್ಲ. ಧರ್ಮದ ಅಮೂಲ ಹತ್ಕೊಬಿಟ್ರೆ ಅದಕ್ಕೆ ಮಾರ್ಕ್ಸ್ ಏನು ಹೇಳ್ತಾನೆ ಅಂದರೆ, ಧರ್ಮ ಅನ್ನೋದು ಅಂದ್ರೆ ಗಾಂಜಾ ಇದ್ದ ಹಾಗೆ ಅಂತ. ಇವ್ರಿಗೆಲ್ಲ ಗಾಂಜಾ ಕುಡಿಸಾಗೋಗದೆ. ಗಾಂಜಾ ಕುಡಿದವರು ಏನು ಹೇಳ್ತಾರೆ ಹಂಗೆ ಕುಣಿತಾರೆ ಅಷ್ಟೇ. ಈಗ ನಮ್ಮ ಯುವಕರು ನಾನು ಆ ಗಾಂಜಾ ಕುಡಿದವ್ರು ಅಂತಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಆ ಗಣಪತಿ ಪೂಜೆ ಮಾಡ್ತಾರಲ್ಲ, ಅಲ್ಲೆಲ್ಲ ಪೂಜೆ ಮಾಡ್ಕೊ ಕುಣ್ಕೋಗೋರು ಯಾರು? ಎಲ್ಲ ಹಿಂದೂ ಯುವಕರೇ. ಮುದುಕರು ಯಾರು ಕುಣಿಯೋಕೆ ಹೋಗೋದಿಲ್ಲ. ಓಲಿ ಇವ್ರು ಮನಾಳ ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇದೆ ತಾನೆ, ಆ ದೇವ್ರನ್ನ ಗಂಭೀರವಾಗಿ ತಗೋಗ್ಬಿಡ್ಬೇಕು ಅನ್ನುವಂಥ ಕಾಮನ್ ಸೆನ್ಸು ಇಲ್ವಲ್ಲ ನೋಡ್ರಿ. ನಾನು ನನ್ನ ಅನುಭವ ಹೇಳ್ತೀನಿ. ಒಂದು ವಾರದಿಂದ ಹುಷಾರಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ ಮಂಡ್ಯದಲ್ಲಿ. ನಾನು ವಾರ್ಡಲ್ಲಿ ಒಂದು 8-10 ಮಕ್ಕಳು, ಗಂಡು ಮಕ್ಕಳು, ಎಷ್ಟು ಒಂದು 25 ವರ್ಷ 30 ವರ್ಷ ಅಷ್ಟು ವರ್ಷದ ಮಕ್ಕಳೇ ಎಲ್ಲ ಅಡ್ಮಿಟ್ ಆಗಿದ್ರು, ಎಲ್ಲ ಕುಡುಕ್ರೆ. ಯಾಕೆ ಹಿಂಗೆ ಅಡ್ಮಿಟ್ ಆಗೋರೆ ಅಂತ ಕೇಳಿದೆ ನಾನು. ಅವ್ರು ಏನೇಂದ್ರು ಗೊತ್ತಾ, ಗಣೇಶನ ಉತ್ಸವದಲ್ಲಿ ಇದೇದು JD ಅಂತ ಡಿ ಜೆ ಹಾಕೊಂಡು ಎಣ್ಣೆ ಹಾಕೊಂಡು ಕುಣಿದು ಬಣ್ಣ ಹಾಕೊಂಡು ಕಕ್ಕಿ ಇಲ್ಲಿ ಬಂದು ಅಡ್ಮಿಷನ್ ಆಗೋರೆ ಅಂತ. ನಾನು ಆ ಹುಡುಗನ ಕೇಳಿದೆ, ಅಲ್ಲ ಕಣಯ್ಯ, ಗಣೇಶನ ಮೆರವಣಿಗೆ ಮಾಡ್ಕೊಂಡು ನೀನು ಬುಡಕ್ಕೆ ಹೋದವ, ಎಣ್ಣೆ ಹಾಕಿ ಕುಣಿದ್ರೆ ನಿಮ್ಮ ದೇವ್ರಿಗೆ ನೀವು ಅವಮಾನ ಮಾಡ್ದಂಗಲ್ವ ಅಂತ ಕೇಳಿದ್ರೆ ತಲೆಬಕ್ಕ ಕೂತ್ಕೊತಾನೆ. ನಾನು ಗಣೇಶನ ಮೆರವಣಿಗೆಯಲ್ಲಿ ಎಣ್ಣೆ ಹೊಡೆಯುವುದೇ ಅಪರಾಧ ಅನ್ನೋ ಮನಸ್ಥಿತಿಯನ್ನೇ ಅವ್ನು ನಾಶ ಮಾಡಿಬಿಟ್ಟವ್ರೆ ಈ ಹುಡುಗರು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಗಣೇಶನ ಮೆರವಣಿಗೆ ಮಾತ್ರ ಮಾಡುವುದಿಲ್ಲ, ಗಣೇಶನ್ ಮಾತ್ರ ಈ ಸಮಾಜ ಮಾತ್ರ ನಾಶ ಮಾಡ್ತಾ ಇಲ್ಲ, ಅವ್ರ ಕುಟುಂಬಗಳನ್ನು ನಾಶ ಮಾಡ್ತಾವ್ರೆ. ಆ ಮದ್ದೂರು ತಾಲೂಕಿನ ಯಾವುದೋ ಹಳ್ಳಿ ಹೆಂಗಸು ಏನು ಹೇಳ್ತು ಅಂದರೆ, ಈ ಗಣೇಶನ ಬೇಡ ಸ್ವಾಮಿ, ಎಂಥದ್ದು ಬೇಡ, ನಮ್ಮ ಮನೆಗಳೆಲ್ಲ ಹಾಳಾಗೋಯ್ತಾವೆ. ಅಲ್ಲಲ್ಲ, ಮಂಡ್ಯದಲ್ಲಿ, ಹಾಸನ, ನಾನು ವಿಡಿಯೋದಲ್ಲ ಹೇಳ್ತಾ ಇರೋದು, ನನ್ನ ಅನುಭವ ಆಸ್ಪತ್ರೆಯಲ್ಲಿ ಹೇಳಿದ್ದು ನಾನು. ಅಲ್ಲ ಸ್ವಾಮಿ, ಎತ್ತಿರೋ ಮಕ್ಕಳು ಕುಡ್ಕೊಂಡು ಅಟ್ಟಿಗೆ ಬರ್ತಾ ನಿಂತವೆ ನೋಡಿ. ಒಂದು ಮೊಗ ಉಡ್ಸ್ಬಿಟ್ಟು ಗಣೇಶನ ಮೆರವಣಿಗೆ ಅಂತೆ, ಆ ಮೆರವಣಿಗೆ ಅಂತೆ, ಈ ಮೆರವಣಿಗೆ ಅಂತೆ, ಅದು ಯಾರು ಕರೀತಾರೆ ಅಂತ ಹೋಯ್ತಲೆ ಅವನ. ಈ ಸಂಸಾರ ಸಾಕೋರು ಯಾರು? ನಾಯಿ ಎಷ್ಟು ದಿವಸ ನೋಡ್ಕೊಂಡು ನಿಂತಿಲ್ಲ ಮನಾಳಾಗ, ಅವನ್ನ ಸಾಕಾಗಿ ಹೋಗೋದೆ, ಸತ್ತಿದ್ರು ಆಗಿತ್ತಲ್ಲ ಅನ್ನೋ ಮಟ್ಟಕ್ಕೆ ಯುವಕರು ಬಂದ್ಬಿಟ್ಟವ್ರು. ಈಗ ಇದು ಯಾವುದೋ ಈ ರಾಜಕಾರಣಿಗಳು ಬೇಕಾಗಿಲ್ಲ, ಮಾನಗೆಟ್ಟು ರಾಜಕಾರಣಿಗಳು ಕಣಮ್ಮ. ಅವರಂತ ಹೇಸಿಗೆ ಮನುಷ್ಯರು ಅಸಹ್ಯ ಅನ್ಸುತ್ತೆ, ಅವ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಅನ್ಸುತ್ತೆ ನನಗೆ. ಯಾಕೆ ಅಂದರೆ, ಇದೊಂದು ಒಳ್ಳೆ ಸಮಾಜ ಇರಬೇಕು, ಇಲ್ಲಿಯ ಯುವಕರಿಗೆ ಉದ್ಯೋಗ ಕೊಡಬೇಕು, ಅವ್ರ ಸಂಸಾರಗಳು ಚೆನ್ನಾಗಿರಬೇಕು, ಅವ್ರ ಮನೆ ಮಂದಿ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋ ಬಯಸುವ ಯಾವುದೇ ವ್ಯಕ್ತಿ ಗಣೇಶನ ಮೆರವಣಿಗೆಯಲ್ಲಿ ಎಂಡ ಕುಡ್ಕೊ ಕುಣಿಯೋದಿಲ್ಲ, ಶರಾಬ್ ಕುಡ್ಕೊ ಕುಣಿಯೋದಿಲ್ಲ. ಅಲ್ಲೇ ಗೊತ್ತಾಗುತ್ತೆ ಇವ್ರು ಎಂಡ ಕುಡ್ಕೊ ಶರಾಬ್ ಕುಡ್ಕೊ ಕುಣಿತಾವ್ರೆ ಅಂದರೆ ಮೆರವಣಿಗೆ ಮಾಡ್ತಾ ಇಲ್ಲ, ಇನ್ನೇನೋ ದರಿದ್ರ ಕೆಲಸ ಮಾಡ್ತಾವ್ರೆ, ಸಮಾಜ ಹಾಳು ಮಾಡೋ ಕೆಲಸ ಮಾಡ್ತಾವ್ರೆ ಅಂತ. ಗಣೇಶನ ಮೆರವಣಿಗೆ ಆರಂಭ ಆಗಿದ್ದು ಬಾಲಗಂಗಾಧರ ತಿಲಕ್ಕು ಸ್ವಾತಂತ್ರ್ಯ ಚಳುವಳಿ ಅಂತ ಎಲ್ಲ ಬುರಾಟಿ ಬಿಡ್ತಾರಲ್ಲ, ಸ್ವಾತಂತ್ರ್ಯ ಚಳುವಳಿಗೋಸ್ಕರ ಮಾಡಿದ್ದಲ್ಲ ಬಾಲಗಂಗಾಧರ ತಿಲಕ್ಕು, ಅಜೆಂಡಾ ಇಟ್ಕೊಂಡೇ ಮಾಡಿದ್ದವರು. ಯಾಕೆ ಅಂತ ಹೇಳಿದ್ರೆ 1915 ಇಸ್ವಿನಲ್ಲೇ ಮಿಲ್ಲರ್ ಕಮ್ಯುನಿಟಿ ರೆಕಮೆಂಡೇಶನ್ ಮೇಲೆ ಮೀಸಲಾತಿ ಕೊಟ್ಟಾಗ ಇದೇ ಗಣೇಶನ ಮುಂದಕ್ಕೆ ಇಟ್ಕೊಂಡು ಮೀಸಲಾತಿ ವಿರುದ್ಧ ಹೋರಾಟ ಮಾಡಿದ್ರು. ಮೀಸಲಾತಿ ಕೊಟ್ಟಿದ್ದಾರ್ಗೆ ಬ್ರಿಟಿಷರು ಕೊಟ್ಟಿದ್ರು ಮೀಸಲಾತಿನ. ಈ ರಾಜ್ಯದ ಹಿಂದುಳಿದ ಜಾತಿಗಳಿಗೆ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯವರು. ಆವತ್ತು ಗಣೇಶನ ಬಳಸಿದ್ರು ಅಂದರೆ ಮುಂದಿನ ದಿನಗಳಲ್ಲಿ ಅಜೆಂಡಾ ಇಟ್ಕೊಂಡು ಗಣೇಶನ ಇಟ್ಕೊಂಡು ರಾಜಕಾರಣ ಮಾಡೋಕ್ಕೆ ಸಲುವಾಗಿ ಗಣೇಶ ಉಟ್ಕೊಂಡಿದ್ದು. ಆದರೆ ಮುಖವಾಡ ಹಾಕಿದ್ದು ಮಾತ್ರ ಸ್ವಾತಂತ್ರ್ಯ ಚಳವಳಿ ಅಂತ. ಈ ಸುಳ್ಳನ್ನು ಪದೇ ಪದೇ ಎಲ್ಲೂ ಹೇಳೋದು ಬೇಡ.
ಕನ್ನಂಬಾಡಿ ಕಟ್ಟೆ ಕಟ್ಟಿಸೋರು ಯಾರು ಅಂದರೆ ವಿಶ್ವೇಶ್ವರಯ್ಯನವರು ಅಂತ ಹೇಳಿದಾಗೆ ಇದು ಒಂದು ಸುಳ್ಳು. ಈ ಥರದ ಸುಳ್ಳುಗಳನ್ನು ಬಿತ್ತಿ ಧರ್ಮ ಈಗ ನಾವೇನಾರ ಸೌಹಾರ್ದವಾಗಿ ಬದುಕಬೇಕು ಅಂದರೆ ನಮ್ಮ ಹುಡುಗರು ಅಥವಾ ಆ ಮನಸ್ಥಿತಿ ಇರೋರು ಏನು ಯೋಚನೆ ಮಾಡ್ತಾರೆ ಅಂದರೆ ಸಾಬ್ರಿಗೆ ಹುಟ್ಟಿದ್ರಿ ನೀವು ಅಂತಾರೆ ಅಲ್ವಾ. ಆಮೇಲೆ ಇತ್ತೀಚೆಗೆ ಎಂಥ ಶೈಕ್ಷಣಿಕ ಈ BJP ಅವರು RSS ಅವರೆಲ್ಲ ನಮ್ಮೂರಿಗೊಬ್ಬ ಬತ್ತಿದ್ದ ಒಂದು ದಿವಸ ನಮ್ಮ ಶಿವಕುಮಾರ ನಾವೆಲ್ಲ ಈಗಾರ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ, ಏನು ಸುಮ್ಮನೆ ಕೆಲಸ ಮಾಡ್ತಾಯಿಲ್ಲ ಅವರು. ಭಾನುವಾರ ಎಲ್ಲಿ ಮಕ್ಕಳು ಆಟ ಆಡ್ತಾವ್ರೆ ಅಲ್ಲೆಲ್ಲ ಹೋಗಿ ದೇಶ ಪ್ರೇಮಿಗಳಾಗಿ ರಾಷ್ಟ್ರ ಪ್ರೇಮಿಗಳಾಗಿ ರಾಷ್ಟ್ರಕ್ಕೋಸ್ಕರ ನಿಮ್ಮ ಜೀವ ಕೊಡಿ, ಜಾರು ಬಿದ್ದರೂ ಸತ್ತೋಯ್ತಿದ್ದೀರಿ, ಏನು ಮಾಡ್ತಾಯಿದ್ದೀರಿ ಅಂತ ಮಕ್ಕಳ ತಲೆ ಕೆಡಿಸ್ತಾವ್ರೆ ಅವರು. ನಾನು 2-3 ಕಡೆ ಅದನ್ನು ಪ್ರತಿರೋಧ ಮಾಡಿದ್ದೀನಿ. ನಮ್ಮೂರು ಸ್ಕೂಲಲ್ಲೂ ಈ ಘಟನೆ ನಡೆದಾಗ ನಾನು ಕೇಳಿದೆ ಆ ಮನುಷ್ಯನ, ವಿರೋಧ ಮಾಡಿ ಭಾಷಣ ಹೊಡಿಗೆ ಬಂದು ಹುಡುಗನ್ನ, ನಿಂದು ಯಾವ ಜಾತಿಯಪ್ಪ ಅಂತ. ನನ್ನ ಜಾತಿ ಇಲ್ಲ ಸರ್, ನಮ್ದು ಹಿಂದೂ ಧರ್ಮ ಮಾತ್ರ, ಹಿಂದುತ್ವ ಸರ್ ನಮ್ಮದು ಅಂತ. ಹಂಗಿದ್ರೆ ಶೈಕ್ಷಣಿಕ ಸಮಾವೇಶ ಮಾಡ್ತಾವ್ರ, ಗಣತಿ ಮಾಡ್ತಾವ್ರಲ್ಲ, ಎಲ್ಲ ಯಾಕೆ ಕ್ಯೂ ನಿಂತ್ಕೊಂಡು ಜಾತಿ ಬರೆಸ್ತಾ ಇದ್ದರು? ಮೊನ್ನೆ ದಿವಸ ಚುಂಚನಗಿರಿಗೆ ಹೋದ್ರಲ್ಲ, ಆಯ್ತಪ್ಪ BJP ಅವರು ಕಾಂಗ್ರೆಸ್ನವರು ಹೋಗ್ಲಿ, ಅಲ್ಲ JDSನವರು ಕಾಂಗ್ರೆಸ್ನವರು ಅವರೇನೋ ಒಕ್ಕಲಿಗರು, ನಾವು BJP ಅವರು ಎಲ್ಲ ಧರ್ಮ ಹಿಂದುತ್ವ ಅಂತ ಕಿಸಿಯ ಅಶ್ವಥ್ ನಾರಾಯಣ ಉಳಿದ ಎಲ್ಲ BJP ರಾಜಕಾರಣಿಗಳೆಲ್ಲ ಮುಸುಕೋಗಿದ್ರಲ್ಲಿ. ಹಿಂದುತ್ವ ಅಂತ ಮುಚ್ಕೊಂಡು ಇರ್ಬೋದಾಗಿತ್ತಲ್ಲ ಅಶೋಕ್ ಅವರೆಲ್ಲ, ಅಲ್ಲಿ ಅವ್ರ್ಯಾಕೆ ಹೋದ್ರು ಅಲ್ಲಿಗೆ? ಹೇಸಿಗೆ ಜನ ಕಣ್ರಿ, ಮನುಷ್ಯತ್ವನೇ ಇಲ್ಲ ಅವ್ರಿಗೆ. ತಮ್ಮ ಮಕ್ಕಳನ್ನ ಮಾತ್ರ ಚೆನ್ನಾಗಿ ಇಟ್ಕೊಂಡು ಅದ್ದೂರಿಯಾಗಿ ಬದುಸ್ಕೊಂಡು ಕಂಡವ್ರ ಮಕ್ಕಳ ಹೆಣದ ಮೇಲೆ ಬದುಕ್ತಾರಲ್ಲ, ಮನುಷ್ಯತ್ವ ಇದೆಯಾ ಅವ್ರಿಗೆ? ಆಮೇಲೆ ಯಾವ ಇಲಾಖೆ ಶುದ್ಧವಾಗಿದೆ ಇಲ್ಲಿ? ಕೋರ್ಟ್ಗಳಲ್ಲಿ ಗಣೇಶನ ಕುಣಿಸ್ತಾರೆ, ನ್ಯಾಯಾಲಯಗಳಲ್ಲಿ ಗಣೇಶ ಕುಣಿಸ್ತಾರೆ, ವಕೀಲರು ಬೀದಿಯಲ್ಲಿ ನಿಂತ್ಕೊಂಡು ಯಾವನ ಗಲಾಟೆ ನಡೆದ್ರೆ ಮುಸ್ಲಿಮರ ಪರವಾಗಿ ನಾನು ವಕೀಲಿ ವಹಿಸೋದ್ರ ಅಂತಾರೆ. ಇದು ಸಂವಿಧಾನ ವಿರೋಧ ಅಲ್ವಾ? ಯಾವ ಇಲಾಖೆ ಚೆನ್ನಾಗಿದೆ ಅಂತ ಹೇಳುವಂಗಿಲ್ಲ. ಈಗ ಮೇಷ್ಟ್ರುಗಳು ಗಮನ ತೊಡಿತಾವ್ರೆ. ಮೇಷ್ಟ್ರುಗಳು ಅಂದರೆ ಒಟ್ಟಾರೆ 1ನೇ ಕ್ಲಾಸಿಂದ ಹಿಡಿದು ಪ್ರೊಫೆಸರ್ವರೆಗೆ ಎಲ್ಲ ಗಮನಾತ್ವೆ ಅಸಹ್ಯ, ಅವರೆಲ್ಲ ನೋಡೋಕ್ಕೆ ಆಗೋಲ್ಲ. 1% 2% ಸುಮಾರಾಗಿರ್ಬೋದು. ಇನ್ನು ರಾಜಕಾರಣಿಗಳಂತೂ 99% ಅವರಂಥ ಹೇಸಿಗೆ ಮನುಷ್ಯರು ಇನ್ನೊಬ್ಬರಿಲ್ಲ. ತಮ್ಮ ಬದುಕನ್ನು ಕಟ್ಕೊಳ್ಳೋಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ. ಆಮೇಲೆ ಎಲ್ಲ ಇಲಾಖೆ, ಈ ಪೊಲೀಸ್ ಇಲಾಖೆ ತಗರಿ, ಪಾಪ ಅವ್ರು ಏನು ಮಾಡೋರು, ಎಲ್ಲರ ತಲೆ ಒಳಗೂ ವಿಷಯ ಬಿತ್ತಿ ಎಲ್ಲ ಇಲಾಖೆ ಕೆಲಸಕ್ಕೆ ಬಂದ್ಬಿಟ್ಟವ್ರೆ. ಯಾವ ಬಸ್ಸಲ್ಲಿ ನೋಡ್ರಿ ದೇವ್ರ ಫೋಟೋ, ಯಾವ ಪೊಲೀಸ್ ಸ್ಟೇಷನ್ ನೋಡ್ರಿ ದೇವ್ರ ಫೋಟೋ. ಇದನ್ನೆಲ್ಲ ಕೊಟ್ಟಿರೋದು ಸಂವಿಧಾನ ಅನ್ನುವಂಥ ಸಾಮಾನ್ಯ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಸಮಾಜದಲ್ಲಿ ನಾವು ಬದುಕ್ತಾ ಇರುವಾಗ ಬದ್ದೂರನ್ನು ಕಾಪಾಡ್ಕೊತೀವಿ ಅನ್ನುವಂತ ಹೇಳೋಕೆ ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಎಲ್ಲ ಮುದುಕರೇ ಇರ್ಬೋದು, ಇದಕ್ಕೆ ಯುವಕರು ಮನಸ್ಸು ಮಾಡದೆ ಹೋದರೆ ಮದ್ದೂರು ಮಾತ್ರ ನಾಶ ಮಾಡೋದಿಲ್ಲ, ಅವ್ರ ಕುಟುಂಬನೇ ನಾಶ ಮಾಡ್ಕೋತಾರೆ. ಅವ್ರ ಹೆಂಡತಿ ಮಕ್ಳಿಗೆ ಇಟ್ಕೊಡ್ತಾ ಇಲ್ಲ. ಬೇಕಾದ್ರೆ ಸಮೀಕ್ಷೆ ಮಾಡಿ ತೋರಿಸ್ತೀನಿ ನಾನು, ಅಥವಾ ಮಂಡ್ಯದಲ್ಲಿ ನಾನು ಒಂದಷ್ಟೊಂದು ಫೋಟೋ ತೆಗೆದಿದ್ದೀನಿ, ನಾನು ಫೇಸ್ಬುಕ್ಕಲ್ಲೂ ಹಾಕೊಂಡಿದ್ದೀನಿ ಅದನ್ನು. ನಾನು ಹೆಂಗಾಯಿತು ಏನು ಎತ್ತ ಆ ತಂದೆ ತಾಯಿಗಳು ಎಷ್ಟು ಇಡೀ ರಾತ್ರಿ ಕುಡಿದು ಅರಿತಿದ್ರು ಅವರು, ಎಲ್ಲ ಕುಡಿದು ಅರಿತಿದ್ದವ್ರು ಎಲ್ಲ ಪೂರ್ತಿ ಗಣೇಶನ ಮನೆಗಳು ಹೋಗಿದ್ದವರು. ಏನು ತೋರಿಸುತ್ತೆ ಇದು? ಹಂತವಾಗಿ ತಳಮಟ್ಟದಲ್ಲಿ ಕುಟುಂಬಗಳನ್ನು ನಾಶ ಮಾಡ್ತಾ ಇದ್ದಾರೆ. ಬರೀ ಮುಸ್ಲಿಮರು ನಾಶ ಮಾಡ್ತಾ ಇಲ್ಲ ಅವರು. ಮುಸ್ಲಿಮರು ನಾಶ ಮಾಡ್ತೀವಿ ಅಂತ ಹೇಳ್ತಾ ಅದು ಸಾಧ್ಯನೂ ಇಲ್ಲ ಬಿಡ್ರಿ. 15% ಮುಸ್ಲಿಮರನ್ನು ನಾಶ ಮಾಡೋಕ್ಕೆ ಸಾಧ್ಯವಾ? ಇಲ್ಲ ಅವ್ರಿಗೊಂದು ದೇಶ ಕೊಡೋಕ್ಕಾದ್ದ? ದೇಶ ಕೊಡೋಕ್ಕೆ ತಯಾರಿಲ್ಲ. ಇಲ್ಲ ಅವ್ರು ಏನಾರು ಕೊಂದಾಕೋಕ್ಕಾದ್ದ? ಸಾಧ್ಯ ಇಲ್ಲ. ವಿದೇಶಕ್ಕೆ ಕಳಿಸಿದ್ರೆ ಇಟ್ಕೊಳ್ಳಿ ಸರ್, ವಿದೇಶಕ್ಕೆ ಕಳಿಸಿದ್ರೆ ಯಾವ ದೇಶವಪ್ಪ ಮುಸ್ಲಿಮರು ಬರ್ರಿ ಅಂತ ಕರ್ಕೊಳ್ಳೋದು? ಯಾವುದೇ ಒಂದು ದೇಶದ ಪೌರತ್ವ ಯಾವುದ್ರ ಮೇಲೆ ನಿರ್ಧಾರ ಆಗೋದು? ಧರ್ಮದ ಮೇಲೆ ನಿರ್ಧಾರ ಆದ್ದ? ಅಲ್ಲಿ ಹುಟ್ಟಿನ ಮೇಲೆ ನಿರ್ಧಾರ ಆದ್ದ? ಹುಟ್ಟಿನ ಮೇಲೆ ತಾನೇ ನಿರ್ಧಾರ ಆಗೋದು. ಇದೆಲ್ಲ ಗೊತ್ತಿದ್ದು ನಾಟಕ ಆಡಿ ಮುಸ್ಲಿಮರ ಮೇಲೆ ವಿರುದ್ಧ ನಾವು ಮಾತಾಡ್ತೀನಿ ಅಂದರೆ ಬೆರಕೆ ಬುದ್ಧಿ ಅಲ್ವಾ? ಬೆರಕೆ ಬುದ್ಧಿ ಅಂದರೆ ಆಯ್ತಪ್ಪ ಇವರು ಹಿಂದುತ್ವವನ್ನೇ ಜಾರಿ ಮಾಡ್ತಾರೆ ಅನ್ನೋದಾದರೆ, ಧರ್ಮವನ್ನೇ ಒಂದೇ ಧರ್ಮ ಅನ್ನೋದಾದರೆ ಎಲ್ಲ ಜಾತಿಯವರು ಒಂದೇ ವೇದಿಕೆಯಲ್ಲಿ ಕೂತ್ಕೊಳ್ಳಿ, ಎಲ್ಲ ಜಾತಿಯವರು ಒಂದೇ ಪಂಕ್ತಿಲಿ ಊಟ ಮಾಡಲಿ. ಅಲ್ಲಿ ಪೇಜಾವರ ಸ್ವಾಮಿಗಳು ವೈದಿಕ ಧರ್ಮವೇ ಬೇರೆ, ಬ್ರಾಹ್ಮಣರೇ ಬೇರೆ, ಉತ್ತರ ಹಿಂದೂಗಳ ಜಾರಿ ಬೇರೆ ಅಂತಾರೆ. ಹಿಂದೂ ಧರ್ಮದ ಸಮಾವೇಶ ಮಾಡಿದ್ರೆ ಚುಂಚನಗಿರಿ ಸ್ವಾಮಿ ಮೂಲಲ್ಲಿ ಕೂತಿರ್ತಾನೆ, JS ಸ್ವಾಮಿಯ ಮೂಸೋರ್ ಗತಿ ಇಲ್ಲ, ಎಲ್ಲ ಬ್ರಾಹ್ಮಣರ ಸ್ವಾಮಿಗಳೇ ಮಾತಾಡ್ತಾ ಇರ್ತಾರೆ. ಇಲ್ಲಿ ಮಾತ್ರ ನಾವೆಲ್ಲ ಹಿಂದೂಗಳು, ಎಲ್ಲ ಹಿಂದುತ್ವ. ಯಾಕೆ ಗಲಾಟೆ ಮಾಡೋಕ್ಕೆ ಜನ ಬೇಕು ಇವ್ರಿಗೆ? ಹಾಗಾಗಿ ನಮ್ಮ ಹೋರಾಟ ಯಶಸ್ವಿ ಆಗಬೇಕಾದ್ರೆ ಯುವಕರಲ್ಲಿ ತಿಳುವಳಿಕೆ ಬರಬೇಕು. ಯಾಕೆಂದರೆ ಮುಂದಿನ ಸಮಾಜ ಅವ್ರದ್ದು. ನಾವಂತೂ ಈ ಸಮಾಜವಾಗಿ ಎಷ್ಟು ಗಬ್ಬೆ ಎಬ್ಬಿಸ್ಬಿಟ್ಟು ಅಷ್ಟು ಗಬ್ಬೆ ಎಬ್ಬಿಸ್ಬಿಟ್ಟು ಕುಡಿಯೋ ನೀರಿಗೂ ದುಡ್ಡು ಕೊಡ್ತಾ ಇದ್ದೀವಿ, ತಿನ್ನೋ ಅನ್ನಕ್ಕೂ ದುಡ್ಡು, ಕುಡಿಯೋ ನಮ್ಮ ಕಾಲದಲ್ಲಿ ನೀರು ಕೊಂಡ್ಕೊತಾರೆ ಅಂದರೆ ಆಶ್ಚರ್ಯ ಪಡ್ತಿದ್ದೋ. ಈಗ ನೀರನ್ನು ಮಾರ್ಕೊತಾ ಇದ್ದೀವಿ. ಇನ್ನು ಮುಂದಕ್ಕೆ ಮನುಷ್ಯತ್ವ ಅನ್ನೋದು ಅದೇನು ಎಲ್ಲೂ ಸಿಗೋದಿಲ್ಲ. ನಮ್ಮ ಸಮಾಜವೇ ಎಚ್ಚರಿಸ್ಕೊಂಡ್ರೆ ಮಾತ್ರ ಬಚಾವು. ಇಲ್ಲಾಂದರೆ ಮಂಡ್ಯ ಜಿಲ್ಲೆ ನೆಕ್ಸ್ಟ್ ಚುನಾವಣೆಯಲ್ಲಿ JDS ಅಂತೂ ನಿರ್ನಾಮ ಇತ್ತೆ. ಯಾಕೆಂದರೆ ಅವರೇ ಬಾಗಿಲು ತೆಗೆದು ಕೂರ್ಸ್ಕೊಂಡವ್ರೆ. ನಾನು ಸೌತ್ ಕೇಂದ್ರದಲ್ಲಿ 35 ವರ್ಷದ ಹಿಂದೆ ಲೆಕ್ಚರರ್ ಆಗಿದ್ದಾಗ ಈ ಥರದ ಘಟನೆಗಳು ನಡೀತಿದ್ದೆ ನಂಗೆ ಚೆನ್ನಾಗಿ ಗೊತ್ತು. ಸಂಘಟನೆ ಮಾಡಲಿಕ್ಕೆ ಅವ್ರು ಯಾವ್ಯಾವ ಪ್ಲ್ಯಾನ್ ಅಲ್ಲಿ ಮಾಡಿದ್ರೋ 35 ವರ್ಷದ ಹಿಂದೆ ನಾನು ಸೌತ್ ಕೇಂದ್ರದಲ್ಲಿ ಲೆಕ್ಚರ್ ಆಗಿದ್ದೆ, ಅದೇ ಪ್ಲ್ಯಾನನ್ನು ಇವತ್ತು ಇಲ್ಲಿ ಮಾಡ್ತಾವ್ರೆ. ನಂಗೆ A to Z ಗೊತ್ತಾಗುತ್ತೆ, ಸೂಕ್ಷ್ಮವಾಗಿ ಕಂಡುಹಿಡಿತೀನಿ ನಾನು ಅದನ್ನ. ನಮ್ಮ ಮನೆಯವಳು ಸೌತ್ ಕೇಂದ್ರ ಆಗೋದ್ರಿಂದ ಅವಳು ಹೇಳ್ತಾಳೆ, ನೋಡ್ರಿ ನನಗೆ ಹೇಳ್ತಿದ್ದ ಎಲ್ಲ ಕೆಲಸಗಳನ್ನು ಇವರು ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅವರು ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಅವರು ಪ್ರಚೋದನೆ ಮಾಡ್ತಾರೆ ನಮ್ಮ ಯುವಕರನ್ನ. ಅಂದರೆ ಯೋಚನೆ ಮಾಡೋಕ್ಕೆ ಬಿಡಲ್ಲ, ಅವ್ರ ತಲೆ ಒಳಗೆ ವಿವೇಕನೇ ಇರುವುದಿಲ್ಲ.
ಆ ಮಟ್ಟಕ್ಕೆ ಅವ್ರು ಪ್ರಚೋದನೆ ಮಾಡಿ ಒಂದು ಸಮಾಜವನ್ನು ಕೆಡಿಸಿ ಆಯ್ತಪ್ಪ ಇಡೀ ದೇಶನ ಹಿಂದುತ್ವ ಮಾಡಿಬಿಟ್ರೆ ಈ ಸಂವಿಧಾನ ಬದಲಾಯಿಸ್ಬಿಟ್ರೆ ಹಿಂದೂಗಳೆಲ್ಲ ಉದ್ಧಾರ ಆಗೋದರ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಹಿಂದೂಗಳೆಲ್ಲ ಈಗ ಎಷ್ಟು % ಜನ ರೈತರು ಬೇಸಾಯ ಮಾಡೋದು? ಒಂದು 65-70% ರೈತರು ಇಲ್ವಾ ಬೇಸಾಯ ಮಾಡೋರು? ಅವರೆಲ್ಲ ಯಾರು ಹಿಂದೂಗಳಲ್ವಾ? ಯಾವುದೇ ಜಾತಿ ಹಿಂದೂ ತಾನೇ ರೈತರು. ಹಾಗಾದರೆ ರಾಸಾಯನಿಕ ಗೊಬ್ಬರಗಳ ಬೆಲೆಯನ್ನು ಯಾಕೆ ಏರಿಸ್ಕೂರಿಸಿದರು? ಕಡಿಮೆ ಕೊಡಲಿ, ರೈತರು ಉದ್ಧಾರ ಆದರೆ 65% ರೈತರು ಉದ್ಧಾರ ಆದರೆ ದೇಶವೇ 65% ಅಭಿವೃದ್ಧಿ ಆಯ್ತಲ್ರಿ. ಅದ್ಯಾಕೆ ಅವ್ರಿಗೆಲ್ಲ ರಾಸಾಯನಿಕ ಗೊಬ್ಬರ 2,000 3,000 ಏಕೆ ಏರ್ಸ್ಕ ಕೂತಿದ್ದಾರೆ? ಹಿಂದೂಗಳೇ ತಾನೇ ಅವರು. ಹಿಂದೂಗಳಿಗೆ ಅಭಿವೃದ್ಧಿಯಾದ ಕಾರ್ಯಕ್ರಮ ಮಾಡಲಿ ಅವರು. ಅದು ಮಾಡೋದಿಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳೋದೇ ಒಂದು, ಮಾಡೋದೇ ಇನ್ನೊಂದು. ಅವ್ರ ಉದ್ದೇಶ ಅಧಿಕಾರಕ್ಕೆ ಬರಬೇಕು. ಸನಾತನ ಧರ್ಮ ಅಂತ ಹೇಳ್ತಾರಲ್ಲ ಇವರು. ಇವ್ರು ಸನಾತನ ಧರ್ಮ ಹೆಂಗಿದೆ ಗೊತ್ತಾ? ಕಕ್ಕಸೋರನ್ನು ಕಕ್ಕಸುರ್ಬೇಕು, ಹೊಲ ಉಳ್ಬೇಕು. ಈಗ ಎಷ್ಟು ಜನ ಇಲ್ಲೆಲ್ಲ ವಿದ್ಯಾವಂತರು, ಎಲ್ಲ ಜಾತಿಯ ವಿದ್ಯಾವಂತರು ಅವರೆಲ್ಲ ಪೊಲೀಸ್ ಆದರು, ಮೇಸ್ಟ್ರ್ ಆದರು, ಏನೆಲ್ಲ ಆದರು. ಅವರೆಲ್ಲ ಆಗಿದ್ದು ಯಾವುದರಿಂದ? ಸನಾತನ ಧರ್ಮದಿಂದಲಪ್ಪ, ಈ ದೇಶದ ಸಂವಿಧಾನದಿಂದ. ನಾನು ಇವತ್ತಿಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಈ ದೇಶದ ಸಂವಿಧಾನ ಕಾರಣ. ಇಲ್ಲಾಂದರೆ ನಾನು ಯಾವ್ದಾರ ಮನೇಲಿ ಸಗಣಿ ಬಾಚಬೇಕಾಗಿತ್ತು. ಸಂವಿಧಾನ ಕೊಟ್ಟಿರೋ ಸೌಲಭ್ಯದಿಂದ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡುವ ಅಥವಾ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾವು ಸಂವಿಧಾನ ಬಿಟ್ಬಿಟ್ಟು ಅದನ್ನು ಬದಲಾಯಿಸೋರ್ಕೆ ಪರವಾಗಿ ನಿಂತ್ಕೋತೀವಿ ಅಂತ ಹೇಳಿದ್ರೆ ಈ ದೇಶಕ್ಕೆ ಖಂಡಿತ ಭವಿಷ್ಯ ಇಲ್ಲ. ಈ ನಾಡಿನ ಹಿಂದುಳಿದ ಜನಾಂಗ ಯಾರೂ ಕೂಡ ಬದುಕೋಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಜನ ಅವ್ರಿಗೆ ಮಾರ್ಗದರ್ಶಕರಾಗಿದ್ದಾರೆ, ಎಲ್ಲ ವಯಸ್ಸಾದವರು. ಇವರ ದಾರಿಯನ್ನು ತುಳಿದು ಒಂದಷ್ಟು ಜನ ಯುವಕರು ಹಿಂದ್ಗಡೆಯಿಂದ ಬಂದರೆ ಅವರ ಸಂಸಾರ, ಅವ್ರ ಕುಟುಂಬ ಮತ್ತು ಈ ಸಮಾಜ ಉಳಿಯುತ್ತೆ. ಇಲ್ಲಾಂದರೆ ಸೌತ್ ಕೇಂದ್ರದಲ್ಲಿ ಬದುಕು ಕಾಯ್ತಾ ಇಲ್ಲ, ವ್ಯಾಪಾರ ನಡೀತಾ ಇಲ್ಲ, ಅಷ್ಟು ಕಷ್ಟಪಡ್ತಾ ಇದ್ದಾರೆ ಜನ. ಅಂಥದ್ದೊಂದು ಸಮಾಜ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿಬಿಟ್ರೆ ಆಮೇಲೆ ಅವರು ತರುವ ಅಜೆಂಡಾಗಳನ್ನು ಯಥಾವತ್ತಾಗಿ ಜಾರಿ ಮಾಡಿಬಿಡ್ತಾರೆ. ಆವಾಗ ಈ ಸಮಾಜ ತನ್ನಿಂದ ತಾನೇ ಒಳಗೆ ಕುಸ್ತೋಗುತ್ತೆ, ಸಂವಿಧಾನ ತಾನೇ ಅಳಿಸೋಗುತ್ತೆ. ಇಷ್ಟ ಕಣವ, ಸಾಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.